ಊಟವನ್ನ ನೆಚ್ಚಿಕೊಳ್ಳೋರು ಸ್ವಲ್ಪ ಈ ಸುದ್ದಿಯನ್ನ ನೋಡ್ಲೇಬೇಕು. ನಿತ್ಯ ಹೋಟೆಲ್ ಊಟದ ಮೇಲೆ ಡಿಪೆಂಡ್ ಆಗಿದ್ರೆ ಶಾಕ್ ಅಂತೂ ಗ್ಯಾರಂಟಿ. ಹಾಗಾದ್ರೆ ಏನಪ್ಪ, ಏನ್ ಬೆಳವಣಿಗೆ, ಯಾಕೆ ನಿಮ್ಗೆ ಡಿಪೆಂಡ್ ಆದ್ರೆ ಕಷ್ಟ ಆಗುತ್ತೆ, ಆ ಸುದ್ದಿಯನ್ನೇ ನೋಡೋಣ. ಇನ್ಮುಂದೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆ, ಗ್ರಾಹಕರ ಜೇಬು ಸುಡಲಿವೆ ಹೋಟೆಲ್ ತಿಂಡಿಗಳು. ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆಗೋದ್ರಿಂದ ಗ್ರಾಹಕರಿಗೆ ಈಗ ಅವರ ಜೇಬಿಗೂ ಕೂಡ ಕತ್ರಿ ಬೀಳ್ತಾ ಇದೆ. ಕಾಫಿ, ಟೀ, ಇಡ್ಲಿ, ದೋಸೆ, ಪೂರಿ ಎಲ್ಲದರ ದರವೂ ಕೂಡ ಏರಿಕೆ ಆಗುತ್ತೆ. ಇದೇ ಮೊದಲ ಬಾರಿಗೆ ಸಿಲಿಂಡರ್ ಬೆಲೆ ಭಾರಿ ಏರಿಕೆ ಆಗಿದೆ. ಇದರ ಎಫೆಕ್ಟ್ ಈಗ ಹೋಟೆಲ್ ಊಟ ತಿಂಡಿ ದರದಲ್ಲೂ ಕೂಡ 20% ಏರಿಕೆ ಆಗೋ ಸಾಧ್ಯತೆ ಇದೆ. ಹೋಟೆಲ್ ತಿಂಡಿ ದರ ಏರಿಕೆ ಮುನ್ಸೂಚನೆ ಕೊಟ್ಟಂತ ಹೋಟೆಲ್ನ ಮಾಲೀಕರು ನಿರ್ವಹಣೆ ಮಾಡೋಕೆ ಸಾಗಾಣಿಕೆ ವೆಚ್ಚ ಹೆಚ್ಚಳದಿಂದ ದರ ಏರಿಕೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕಂಪನಿಗಳು ಈ ರೀತಿ ಹೇಳ್ತಾ ಇರೋದ್ರಿಂದ ಇವರಿಗೂ ಕೂಡ ಒಂದಷ್ಟು ನಷ್ಟ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಹೋಟೆಲ್ನಲ್ಲಿ ತಿಂಡಿ, ಊಟ, ಟೀ, ಕಾಫಿ ಇದೆಲ್ಲದರ ರೇಟ್ ಹೆಚ್ಚಿಸ್ತೀವಿ ಅಂತೇಳಿ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಸಿಲಿಂಡರ್ ಬೆಲೆ ಹೆಚ್ಚಳದಿಂದ ಹೋಟೆಲ್ ತಿಂಡಿ ದರ ಹೆಚ್ಚಾಗುತ್ತೆ ಅಂತೇಳಿ ಈಗ ಗ್ರಾಹಕರಿಗೂ ಕೂಡ ಜೇಬು ಸುಡುವಂತ ಸಾಧ್ಯತೆ ಇದೆ. ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ಗಾಯದ ಮೇಲೆ ಬರೆ ಬಿದ್ದಂತಾಗಿದೆ. ಇಷ್ಟು ದಿನ ಸಿಲಿಂಡರ್ ಸಿಗದೆ ಪರದಾಡ್ತಾ ಇದ್ರು, ಹೋಟೆಲ್ ಮುಚ್ಚಿದ್ರು. ಈಗ ಹೋಟೆಲ್ ಓಪನ್ ಮಾಡ್ತಾ ಇದ್ದಂತೆ ಮತ್ತೆ ಗಾಯದ ಮೇಲೆ ಬರೆ. ಈಗ ಸಿಲಿಂಡರ್ ರೇಟ್ ಹೆಚ್ಚಳದಿಂದಾಗಿ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ದಿನಕ್ಕೆ 3 ಸಿಲಿಂಡರ್ಗಳಿಗಾಗಿ 10,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ದಿನಸಿ, ತರಕಾರಿ, ಲೇಬರ್ ಚಾರ್ಜ್ ಎಲ್ಲವನ್ನ ನೀಗಿಸೋದು ಭಾರಿ ಕಷ್ಟ ಆಗ್ತಾ ಇದೆ. ಸಾಲ ಮಾಡಿ ಹೋಟೆಲ್ ನಡೆಸುವಂತ ಸ್ಥಿತಿ ಈಗ ನಿರ್ಮಾಣ ಆಗ್ಬಿಟ್ಟಿದೆ. ದರ ಏರಿಕೆ ಮಾಡಿದ್ರೆ ಗ್ರಾಹಕರನ್ನ ಕಳೆದುಕೊಳ್ಳುವಂತ ಆತಂಕವೂ ಇದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಅಳಲು ತೋಡಿಕೊಂಡಂತ ಹೋಟೆಲ್ ಮಾಲೀಕರು. ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಈ ಹೋಟೆಲ್ ಮಾಲೀಕರಿಗೆ ಇಷ್ಟು ದಿನ ಗಾಯ ಆಗಿತ್ತು. ಈಗ ಆ ಒಂದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಯಾಕಂದ್ರೆ ಏಕಾಏಕಿ 900ಕ್ಕೂ ಹೆಚ್ಚು ಏನು ಈಗಾಗಲೇ ಸಿಲಿಂಡರ್ ರೇಟ್ ಅನ್ನು ಕೂಡ ಈಗಾಗಲೇ ಏರಿಸಿರುವಂತದ್ದು. ಅಂದ್ರೆ 2,000 ಚಿಲ್ಲರೆ ಇದ್ದಂತ ಸಿಲಿಂಡರ್ ಈಗ 3,100ಕ್ಕೂ ಹೆಚ್ಚು ಈಗಾಗಲೇ ಬೆಲೆ ಜಾಸ್ತಿ ಆಗಿರುವಂತದ್ದು. ಇದರಿಂದ ಗ್ರಾಹಕರಿಗೂ ತೊಂದರೆ, ಜೊತೆಗೆ ಹೋಟೆಲ್ನವ್ರಿಗೂ ಕೂಡ ಈಗಾಗಲೇ ಅದರಲ್ಲೂ ಕೂಡ ಹೋಟೆಲ್ ಮಾಲೀಕರಿಗೂ ಕೂಡ ತೊಂದರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಸಿಲಿಂಡರ್ ಸಿಗ್ತಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ರು. ಆದ್ರೆ ಈಗ ಏನು ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ಇದೊಂದು ಅಂದ್ರೆ ಕೈಯಿಂದ ಸಾಲ ಮಾಡಿ ಏನೋ ಬಂಡವಾಳವನ್ನ ಹಾಕಿ ಪ್ರತಿದಿನ ಹೋಟೆಲ್ ನಡೆಸುವಂತ ಪರಿಸ್ಥಿತಿ ಕೂಡ ಬಂದಿದೆ ಅಂತಾನು ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹೀಗಾಗಿ ನಾನು ಕೂಡ ಈಗ ಮಲ್ಲೇಶ್ವರಂ ಅಲ್ಲಿ ಇರುವಂತಹ ಒಂದು ಹೋಟೆಲ್ ನಲ್ಲಿ ಕೂಡ ಇರುವಂತದ್ದು. ಇಲ್ಲೂ ಕೂಡ ಅಂದ್ರೆ ಈಗಾಗಲೇ ಸಿಲಿಂಡರ್ ಜಾಸ್ತಿ ಅಂದ್ರೆ ರೇಟ್ ಜಾಸ್ತಿ ಆಗಿರೋದ್ರಿಂದಾಗಿ ಪ್ರತಿ ಬಾರಿ ಆದಂತ ಸಮಸ್ಯೆಗಳು ಕೂಡ ಈಗಾಗಲೇ ಆಗ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೂ ಕೂಡ ನಮ್ಮ ಜೊತೆ ಏನು ಹೋಟೆಲ್ ಮಾಲೀಕರಂತ ಪ್ರಕಾಶ್ ಶೆಟ್ಟಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್, ಈಗ ಒಂದ್ ರೀತಿ ಗಾಯ ಆದಂಗಾಗಿತ್ತು, ಈಗ ಗಾಯದ ಮೇಲೆ ಬರೆ ಎಳ್ದಂಗಾಗಿದೆ. 3,000ಕ್ಕೆ ನೀವು ಸಿಲಿಂಡರ್ ತಗೊಬೇಕು. ಆ 3,000 ಅಂದ್ರೆ ದಿನಕ್ಕೆ 3 ಸಿಲಿಂಡರ್ ಅಂದ್ರು 10,000 ಹೆಚ್ಚು ಕಮ್ಮಿ ಆಗೇ ಹೋಯ್ತು. ನೀವು ಲಾಭ ತೆಗೆಯೋದು ಯಾವಾಗ, ಮತ್ತೆ ದಿನಸಿ ತರೋದು ಯಾವಾಗ, ಮತ್ತೆ ತರಕಾರಿ ತರೋದಂಥದ್ದು ಯಾವಾಗ, ಮತ್ತೆ ಇಲ್ಲಿರುವಂತವರಿಗೆ ಸಂಬಳ ಕೊಡೋದು ಯಾವಾಗ? ಅದು ಹೇಗೆ ಸರ್ ಇದು ಪರಿಸ್ಥಿತಿ? ಆಗಲ್ಲ ಸರ್, ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಮುಂಚೆನೆ ಈಗ ಸಿಲಿಂಡರ್ ಬೆಲೆ 3,500 4,000 ಅಂತ ಇದ್ದಾರೆ. ಈಗ ಬ್ಲಾಕ್ ಅಲ್ಲಿ ಕೂಡ ಅದು ಕೂಡ ಸಿಗ್ತಾ ಇಲ್ಲ.
ಅದರಲ್ಲಿ ಈಗ ಸಡನ್ಲಿ ಏಕಾಏಕಿ 1,000 ಮತ್ತೆ ಜಂಪ್ ಮಾಡಿದಾರೆ ಅಂತ ಹೇಳಿದ್ರೆ ಈಗ ನಮಗೆ ಸಿಲಿಂಡರ್ ತಗೊಳ್ಳಿಕ್ಕೂ ಆಗುದಿಲ್ಲ, ತಗೊಂಡು ನಮಗೆ ಒಳಗಡೆ ವರ್ಕೌಟ್ ಮಾಡ್ಕೊಳ್ಳಿಕ್ಕೂ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಈಗ ನೋಡಿ, ನಮಗೆ 4 ಸಿಲಿಂಡರ್ ತಗೊಂಡ್ರು ಒಂದೇ ವ್ಯಾಪಾರ, ಅದೇ ರೇಟಲ್ಲಿ ತಗೊಂಡ್ರು ಒಂದೇ ವ್ಯಾಪಾರ, ಜಾಸ್ತಿ ವ್ಯಾಪಾರ ಮಾಡಿದ್ರು ಅದರಲ್ಲೇ ಆಗ್ತದೆ, ಅದೇ ವ್ಯಾಪಾರದಲ್ಲೇ ಆಗ್ತದೆ. ಬಟ್ ಇವಾಗ ಈ ಪರಿಸ್ಥಿತಿಯಲ್ಲಿ ನಾವು 10,000 ಗ್ಯಾಸ್ ತಗೊಂಡು ಈ ಬಿಸ್ನೆಸ್ ಮಾಡ್ಕೊಂಡು ಇದೇ ರೇಟ್ ಇಟ್ಕೊಂಡು ನಮ್ಮ ಹತ್ರ ವರ್ಕೌಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದರಿಂದ ಪ್ರಾಬ್ಲಮ್ ಎಂತ ಹೇಳಿದ್ರೆ ಗ್ರಾಹಕರಿಗೂ ತೊಂದರೆ, ನಮಗೂ ತೊಂದರೆ ಅಂತ ಹೇಳಿದ್ರೆ ಹೇಗಂತ ಹೇಳಿದ್ರೆ ಈಗ ನಾವು ರೇಟನ್ನು ಜಾಸ್ತಿ ಮಾಡಲೇಬೇಕಾಗತ್ತೆ. ಇದೇ ರೇಟಲ್ಲಿ ನಮಗೆ ಮುಂದುವರಿಲಿಕ್ಕೆ ಆಗುದಿಲ್ಲ. ನಾವು ಒಂದು 5-10 ರೂಪಾಯಿ ರೇಟ್ ಜಾಸ್ತಿ ಮಾಡಲೇಬೇಕಾಗುತ್ತೆ. ಆದ್ರಿಂದ ಕಸ್ಟಮರ್ ಗ್ರಾಹಕರಿಗೆ ಏನಾಗ್ತದೆ, ಹಬ್ಬ ಇವರು ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ಅವರು ಕೂಡ ಸ್ವಲ್ಪ ಅವ್ರ ಮನಸ್ಸಲ್ಲೂ ಕೂಡ ಬರ್ತದೆ, ರೇಟ್ ಜಾಸ್ತಿ ಆಗಿದೆ, ನಮಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಅವ್ರು ಕೂಡ ಅನ್ಕೊಳ್ತಾರೆ. ಅದರಿಂದ ಸ್ವಲ್ಪ ಬಿಸ್ನೆಸ್ ಕೂಡ ತುಂಬಾ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ ಇದರಿಂದ, ಗ್ಯಾಸ್ ರೇಟ್ ಜಾಸ್ತಿ ಆಗೋದ್ರಿಂದ. ಇನ್ನು ಮತ್ತೆ ಏನಂತ ಹೇಳಿದ್ರೆ ಬೇರೆ ಇನ್ನು ನೋಡಿ, ಸಂಬಳ ಕೊಟ್ಕೋಬೇಕು ಹುಡುಗರಿಗೆ, ಅದು ಇದು ಅಂತ ಹೇಳಿ ಒಂದ್ ದಿನಕ್ಕೆ ನಾವು 3 ಗ್ಯಾಸ್ 4 ಗ್ಯಾಸ್ ನಮ್ಗೆ ಖರ್ಚಾಗೋದ್ರಾಗ ಅದರಲ್ಲಿ 12,000 13,000 ಗ್ಯಾಸ್ಗೆ ದುಡ್ಡು ಹೋದ್ರೆ ನಮ್ಗೆ ಏನು ಉಳಿತು, ಅದರಲ್ಲಿ ಏನು ವರ್ಕೌಟ್ ಮಾಡ್ಲಿಕ್ಕೆ ಆಗಲ್ಲ. ಅದೇ ನಾವು ಹೇಳೋದು. ಸರ್, ಈಗ ನೀವು 3,000 ಕೊಟ್ಟು ಸಿಲಿಂಡರ್ ತಂದಿದ್ದೀರಾ, ಇವತ್ತಿಂದ ಇಂಪ್ಲಿಮೆಂಟ್ ಆಗತ್ತೆ ಅಂತ ಕೂಡ ಇತ್ತು. ನೀವು ಯಾವ ರೀತಿ ಪ್ಲಾನ್ ಮಾಡಿದ್ರಾ, ನೀವೇನಾದ್ರು ಕೊಟ್ಟು ತಂದ್ರಾ ಹೇಗೆ ಅಂತ ಹೇಳಿ? ನಿಮಗೆ ಏಜೆನ್ಸಿಯಿಂದ ಏನಾದ್ರು ಮಾಹಿತಿ ಇದೆಯಾ, ಅವ್ರೇನಾದ್ರು ಕೇಳಿದ್ರೆ ಹೇಗೆ? ಅಂದ್ರೆ ಇವತ್ತು ನನಗೆ ಆ ತರದೇನು ಹೇಳಿಲ್ಲ, ಬಟ್ ರೇಟ್ ಜಾಸ್ತಿ ಆಗಿದೆ ಅಂತ ಏನು ಹೇಳಲಿಲ್ಲ. ಬಟ್ ಇವತ್ತು ಟಿವಿಯಲ್ಲಿ ಮಾಧ್ಯಮದಲ್ಲಿ ಮತ್ತೆ ಇದು ಪೇಪರ್ ಅಲ್ಲೆಲ್ಲ ಬಂದಿದೆ ಆಲ್ರೆಡಿ 1,000 ಜಾಸ್ತಿ ಮಾಡಿದಾರೆ ಅಂತ ಹೇಳಿ. ಇನ್ನು ನಮಗೆ ಡೀಲರ್ ಅವ್ರು ಯಾವುದೇ ತರದ್ದು ಏನಂತ ಹೇಳಿಲ್ಲ ಇನ್ನು. ಅಂದ್ರೆ ಈಗ ಬಂದ್ಮೇಲೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಈಗ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ 100% ಅದೇ ರೇಟ್ಗೆ ಕೇಳ್ತಾರೆ. ಈ ರೇಟ್ ಅಂತೂ ಕೊಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಒಂದಿನ ಕೊಟ್ರೆ ಕೊಡ್ಬೋದು, ಇನ್ನು ನಾಳೆಯಿಂದ ಮಾಮೂಲು ರೇಟೇ ಕೊಡ್ತಾರೆ. ಅಸೋಸಿಯೇಷನ್ ಅವರು ಮತ್ತೆ ಏನು ಅದು ಕೂಡ ಅದು ಯೂಸ್ ಆಗ್ತಾ ಇಲ್ಲ, ಸುಮ್ಮನೆ ಹೋಗ್ತಾರೆ, ಏನೋ ಒಂದು ಮೀಟಿಂಗ್ ಮಾಡ್ತಾರೆ, ಬರ್ತಾರೆ, ಇದೇ ರೀತಿ ಆಗೋಗ್ಬಿಟ್ಟಿದೆ ಸರ್. ಈಗ ಅಸೋಸಿಯೇಷನ್ ಅವ್ರು ಹೋದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು, ಈಗ ಇವರು ತಲೆ ಕೆಡಿಸ್ಕೊಳ್ಳಲ್ಲ ಜಾಸ್ತಿ. ಅಲ್ಲಿ ಹೋಗಿ ಪ್ರೆಷರ್ ಹಾಕಿದ್ರು ಕೂಡ ಅವರು ಏನು ದೊಡ್ಡ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಹೇಗಾದ್ರೂ ಈಗ ಅವ್ರಿಗೆ ಗೊತ್ತಿದೆ, ಮೊನ್ನೆ ತನಕ ಎಲ್ಲ ಬ್ಲಾಕ್ ಅಲ್ಲಿ 5,000 4,000ಕ್ಕೆಲ್ಲ ಮಾರಿದೀನಿ ಅಂತ ಅವ್ರಿಗೆ ಗೊತ್ತಿದೆ. ಇದು 1,000 ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂತ ಅವ್ರ ತಲೆಯಲ್ಲಿ. ಆದ್ರೆ ಇಲ್ಲಿ ನಾವು ಅನುಭವಿಸೋರಿಗೆ ಗೊತ್ತಾಗತ್ತದ ಏನ್ ಕಷ್ಟ ಅಂತ ಹೇಳಿ. ಒಟ್ನಲ್ಲಿ ಕೊನೆಗೆ ಗ್ರಾಹಕ ಜೊತೆಗೆ ಮಾಲೀಕ ಇಬ್ಬರಿಗೂ ಏನಿಲ್ಲ. ಈಗ ಪ್ರಾಬ್ಲಮ್ ಆಗ್ತಾ ಇರೋದೇ ಗ್ರಾಹಕರಿಗೆ ಮತ್ತೆ ಓನರ್ಸ್ಗೆ. ಈಗ ನಾವು ರೈಟ್ ಜಾಸ್ತಿ ಮಾಡಿದ್ರೆ ಗ್ರಾಹಕರು ಬರೋದಿಲ್ಲ, ಮಾಡಿಲ್ಲ ಅಂತ ಹೇಳಿದ್ರೆ ಓನರ್ ಉಳಿಯುವುದಿಲ್ಲ. ಹಾಗಾಗಿದೆ ಪರಿಸ್ಥಿತಿ. ಇದಿಷ್ಟು ಹೋಟೆಲ್ ಮಾಲೀಕರಾಗಿರುವಂತಹ ಪ್ರಕಾಶ್ ಶೆಟ್ಟಿ ಅವರ ಮತ್ತು ಅಂದ್ರೆ ಇಲ್ಲಿ ಅಂದ್ರೆ ರೇಟ್ ಜಾಸ್ತಿ ಮಾಡಿದ್ರೆ ಗ್ರಾಹಕರನ್ನ ನಾವು ಕಳ್ಕೊಂತೀವಿ, ರೇಟ್ ಕಮ್ಮಿ ಇದ್ರೆ ಸಾಲ ಮಾಡುವಂತ ಪರಿಸ್ಥಿತಿ ಇದೆ. ಸೊ ಹೀಗಾಗಿ ಇದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮಕ್ಕೆ ಕೇಂದ್ರ ಸರ್ಕಾರನೇ ಮುಂದಾಗಬೇಕು ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನೋಡಿ, ಈಗ ಹೋಟೆಲ್ ಮಾಲೀಕರಿಗೂ ಒಂದ್ ಕಡೆ ಸಂಕಷ್ಟ. ದರ ಏರಿಕೆ ಮಾಡಲಿಲ್ಲ ಅಂತ ಅಂದ್ರೆ ಅವರು ಗ್ಯಾಸಿಗೆ ಖರ್ಚು ಮಾಡಿದ ದುಡ್ಡನ್ನ ಹೇಗೆ ವಾಪಸ್ ತೆಗೆಯೋದು ಅಂತ ಆತಂಕ. ಮತ್ತೊಂದ್ ಕಡೆ ದರ ಏರಿಕೆ ಮಾಡಿದ್ದೇ ಆದ್ರೆ ಗ್ರಾಹಕರನ್ನ ಕಳ್ಕೊಳ್ಬೇಕಾಗುತ್ತಲ್ಲ ಅನ್ನುವಂತ ಆತಂಕ ಕೂಡ ಇದೆ. ಇದ್ರ ಮಧ್ಯೆ ಈಗ ಹೋಟೆಲ್ ತಿಂಡಿ ಊಟದ ಮೇಲೆನೆ ಡಿಪೆಂಡ್ ಆಗಿರುವಂತ ಗ್ರಾಹಕರಿಗೂ ಕೂಡ ಸಂಕಷ್ಟ. ಹೋಟೆಲ್ ತಿಂಡಿ ಊಟ ಮಾಡೋದಕ್ಕೆ ಹೋದ್ರೆ ನಮ್ಮ ಜೇಬು ಸುಡುತ್ತಲ್ಲ ಅನ್ನುವಂತ ಆತಂಕ. ಹೀಗಾಗಿ ಕೇಂದ್ರ ಸರ್ಕಾರ ಈಗ ಏನು ಗ್ಯಾಸ್ ದರವನ್ನು ಏರಿಕೆ ಮಾಡಿದೆ, ಕಮರ್ಷಿಯಲ್ ಗ್ಯಾಸ್ ದರವನ್ನು ಏರಿಕೆ ಮಾಡಿದೆ, ಅದನ್ನೇನಾದರೂ ಚೇಂಜಸ್ ಮಾಡುತ್ತಾ, ಅಥವಾ ಈ ಸಮಸ್ಯೆಯಿಂದಾಗಿ ಹೋಟೆಲ್ ಮಾಲೀಕರು ಮತ್ತೊಂದು ಕಡೆ ಹೋಟೆಲ್ಗೆ ಹೋಗುವಂಥ ಗ್ರಾಹಕರು ಎಲ್ರಿಗೂ ಸಮಸ್ಯೆ ಆಗ್ತಾ ಇದೆಯಲ್ಲ, ಅದಕ್ಕೆ ಬೇರೆ ಏನಾದರೂ ಪರಿಹಾರವನ್ನು ಕೊಡುತ್ತಾ ನೋಡಬೇಕಿದೆ. ಯಾಕೆಂದರೆ ಒಂದು ಹೋಟೆಲ್ ಅಂತ ಬಂದರೆ, ಅದು ಮೀಡಿಯಂ ಹೋಟೆಲ್ ಅಂತ ಬಂದರೆ 3 ಸಿಲಿಂಡರ್ ಬೇಕು, ದೊಡ್ಡ ಪ್ರಮಾಣದ ಹೋಟೆಲ್ ಅಂತ ಬಂದರೆ 6 ಸಿಲಿಂಡರ್ ಬೇಕು. ಏನೋ ಒಂದು ಚಿಕ್ಕ ಪ್ರಮಾಣದಲ್ಲಿ ಹೋಟೆಲ್ ಮಾಡ್ತಿದ್ದಾರೆ ಅಂದರೆ 2 ಸಿಲಿಂಡರ್ ಅಂತೂ ಬೇಕೇ ಬೇಕು. ಹೇಗೆ ಖರ್ಚು ಮಾಡ್ತಾರೆ? ಆ ಮಟ್ಟಕ್ಕೆ 3,000 ಖರ್ಚು ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ತರಕಾರಿ, ದಿನಸಿ ಮತ್ತು ಸಾಗಾಣಿಕೆ ವೆಚ್ಚ, ಮತ್ತು ಹೋಟೆಲ್ನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಕೂಡ ಸಂಬಳ ಕೊಡಬೇಕು. ಇದೆಲ್ಲವೂ ಹೆಂಗೆ ಮೇಂಟೈನ್ಸ್ ಆಗುತ್ತೆ ಅಂತ ಮೇಂಟೈನ್ ಮಾಡೋದೇ ಭಾರಿ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಇದೆಲ್ಲದನ್ನು ಗಮನದಲ್ಲಿಟ್ಕೊಂಡು ಕೇಂದ್ರ ಸರ್ಕಾರ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆಯನ್ನು ಮಾಡುತ್ತಾ, ಅಥವಾ ಬದಲಾವಣೆ ಮಾಡದೇ ಇದ್ರೆ ಹೋಟೆಲ್ ಮಾಲೀಕರು ಮುಂದೆ ಏನು ಮಾಡ್ತಾರೆ, ಹೋಟೆಲ್ ಅಸೋಸಿಯೇಷನ್ನಿಂದ ಏನು ಸ್ಟೆಪ್ಪು ನೋಡಬೇಕು.